ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರ್ ಕಲ್ಮುರ್ಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಈ ದಿನದ ಮುಖ್ಯ ಉದ್ದೇಶ, ದಿನಾಂಕ 4ನೇ ತಾರೀಕು ನನ್ನ ಹೆಸರಿನ ಮೇಲೆ ಬಟ್ಲಹಳ್ಳಿ ಪೋಸ್ಟ್ ಆಫೀಸ್ನಿಂದ ಯಾರೋ ಒಂದು ಪೋಸ್ಟ್ ಕಳಿಸಿದ್ದಾರೆ, ಬುಕ್ ಮಾಡಿದ್ದಾರೆ. ಅದು ಯಾರಿಗೆ, ಎಲ್ಲಿಂದ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾವು ಕೇವಲ 2 ಪೋಸ್ಟ್ ಆಫೀಸುಗಳಿಂದ RT ಅಪ್ಲಿಕೇಶನ್ಸ್ ಆಗಲಿ ಅಥವಾ ಕಂಪ್ಲೇಂಟ್ಸ್ ಆಗಲಿ ಕಳಿಸ್ಕೊಡ್ತೀವಿ. ಅದು ಬಿಟ್ಟು ಬೇರೆ ಯಾರು ನನ್ನ ಹೆಸರು ಮೇಲೆ ನನ್ನ ಫೋನ್ ನಂಬರ್ ಹಾಕಿ ಬುಕ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಏನೋ ಷಡ್ಯಂತ್ರ ನಡೀತಾ ಇದೆ. ನಾನು ಒಂದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. LCPR 14/2024 ಮತ್ತು ನನ್ನ ಮೇಲೆ ಕಲಿಯುಗದ ನರರೂಪ ರಾಕ್ಷಸರು ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಲೋಕಾಯುಕ್ತದ ಹತ್ರ ಇದ್ದಾವೆ. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತಹ ತನಿಖೆ ಸಂಸ್ಥೆಗಳಾಗಿರ್ತಕ್ಕಂತಹ CBI, CID, NIA ಹಾಗೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇಂಥ ಕಡೆ ನಾನು ಭದ್ರಪಡಿಸಿದ್ದೀನಿ ಡಾಕ್ಯುಮೆಂಟ್ಸ್. ನಾನು ಹೂ ಅಂದ್ರೆ ಅಲ್ಲ ಆಫೀಸಲ್ಲಿ ರೀಚ್ ಆಗ್ತವೆ, ಆ ಥರ ಭದ್ರಪಡಿಸಿದ್ದೀನಿ. ನೀವು ದಯವಿಟ್ಟು ಯಾರು ಅವ್ರನ್ನ ತಪ್ಪಿಸ್ಬೇಕು ಅಂತ ನೋಡ್ತಾ ಇದ್ದೀರಾ, ಅದು ಆಗದೆ ಇರತಕ್ಕಂಥ ಕೆಲಸ. ಯಾಕೆ ಅಂತಂದ್ರೆ ಅವರು ಮಾಡಿರ್ತಕ್ಕಂತಹ ಎಲ್ಲ ಕೆಲಸಗಳ ಎವಿಡೆನ್ಸ್ಗಳು ನನ್ನ ಹತ್ರ ಇದಾವೆ. ಅವ್ರಿಗೆ ಅಮೌಂಟ್ಗಳು ಬಂದಿದೆ, ಟ್ರಾನ್ಸ್ಫರ್ ಆಗಿದೆ. ಅವ್ರು ಇವಾಗ ಕೈ ಎತ್ತಿ ಬಿಟ್ರೆ ಕೂಡ ತಪ್ಪಿಸ್ಕೊಳಕ್ ಆಗಲ್ಲ. ನಾವು ಮಾಡಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರು ಕೂಡ ಅವ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎವಿಡೆನ್ಸಸ್ ತುಂಬಾ ಚೆನ್ನಾಗಿದ್ದಾವೆ. ಹಾಗಾಗಿ ನೀವು ಅವ್ರನ್ನ ತಪ್ಪಿಸೋದಕ್ಕಾಗೋದಿಲ್ಲ, ಅವರು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಇದನ್ನ ಡಿಲೇ ಮಾಡ್ತಾ ಇರೋದು ಅಥವಾ ಕೇಸ್ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂತ ಇರೋದು ಏನಕ್ಕೆ ಅಂತಂದ್ರೆ, ಒಂದು ಸಾಮಾನ್ಯ ಜನರು ಸಿಕ್ಕಾಕೋಬಾರ್ದು, ಇನ್ನೊಂದು ಅಧಿಕಾರಿಗಳು ಸಿಕ್ಕಾಕೋಬಾರ್ದು ಅಂತ. ಕೇವಲ ದೌರ್ಜನ್ಯ ಯಾರು ಮಾಡ್ತಾರೆ, ಕೇವಲ ಈ ಕೃತ್ಯಗಳನ್ನ ಯಾರು ಮಾಡಿದ್ದಾರೆ, ಆ ಕಲಿಯುಗದ ನರರೂಪ ರಾಕ್ಷಸರು ಮಾತ್ರನೇ ಸಿಕ್ಕಾಕೋಬೇಕು ಅನ್ನುವ ಉದ್ದೇಶದಿಂದ ಇದನ್ನ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ಆದ್ರೆ ನೀವು ಬೇಕು ಅಂತ ದಿನಾಂಕ ಮಾರ್ಚ್ 9ನೇ ತಾರೀಕು ಕೇವಲ ಮಾತಿನ ಚಕಮಕಿ ನಡೆದಿದೆ ಅಂತೇಳಿ ನೀವು ಮಾನವ ಹಕ್ಕುಗಳ ಆಯೋಗಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಲಿಖಿತ ದೂರಿನಲ್ಲಿ ನೀವು ಸಿಗಾಕೊಂಡ್ಬಿಟ್ರಿ. ಯಾಕೆ ಅಂತಂದ್ರೆ ಅದು ಇಬ್ರು ವ್ಯಕ್ತಿಗಳು ಬಂದು ಒಂದು ವ್ಯಕ್ತಿ ಮೇಲೆ ಷಡ್ಯಂತ್ರ ಮಾಡಿ ಕ್ರಿಮಿನಲ್ ಮಾಡಬೇಕು, ರೌಡಿ ಶೀಟರ್ ಮಾಡಬೇಕು, ಅಟ್ರಾಸಿಟಿ ಕಂಪ್ಲೇಂಟ್ ಬುಕ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಅದನ್ನ ನೀವು ಮಾತಿನ ಚಕಮಕಿ ಅಂತೇಳಿ ಗಮನಿಸಿದ್ರೆ, ಏನೋ ನೋಟ್ ಮಾಡಿದಿರಲ್ವಾ? ನಿಮ್ಗೆ ಆ ವಿಡಿಯೋ ಅಲ್ಲಿ ಕಣ್ಣು ಕಾಣಿಸಲ್ವಾ? ನೀವು ಮಾಡ್ತಾ ಇರ್ತಕ್ಕಂಥ ಸರಿನಾ? ನೀವು ಈ ತರ ಕಳಿಸಬಹುದು ತಪ್ಪು ರಿಪೋರ್ಟ್. ಇವತ್ತು ಮಾನವ ಹಕ್ಕುಗಳ ಆಯೋಗದ ಹತ್ರ ಅದೇ ವಿಡಿಯೋ ಇದೆ, ಅವ್ರಿಗೆ ಗೊತ್ತಾಗಲ್ವಾ? ಏನಾದ್ರೂ ಕೆಲಸಗಳು ಮಾಡಿದ್ರೆ ಸಮಾಜಕ್ಕೆ ಉಪಯೋಗ ಆಗ್ಲಿ. ಈಗ ಅವರು ಸಮಾಜ ದ್ರೋಹಿಗಳು, ಅವ್ರು ಮಾಡಿರ್ತಕ್ಕಂಥ ಸಮಾಜಕ್ಕೆ ಒಂದಲ್ಲ ಎರಡಲ್ಲ ತಪ್ಪುಗಳು. ನೀವು ಅವ್ನು ಯಾವನೋ ಕೇಬಲ್ ಇಟ್ಕೊಂಡ್ ಬಂದ ಅಂತ ಹೇಳ್ಬಿಟ್ಟು ಅವನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡಿರ್ತಾನೆ, ನೀವು ಗಗನದಲ್ಲಿ ಕೂತ್ಕೊಂಡಿರ್ತೀರ, ಅಯ್ಯೋ ಇವನು ದೊಡ್ಡ ಇವನು ಅಂತ. ಅವ್ನು ಮಾಡಿರ್ತಕ್ಕಂಥ ಅತ್ಯಾಚಾರಗಳೆಷ್ಟು, ಹಳ್ಳೆಗಳೆಷ್ಟು, ತಲೆಗಳೆಷ್ಟು ಹೊಡೆದಾಕಿದ್ದಾನೆ, ಅದೆಲ್ಲ ನಿಮ್ಗೆ ತಿಳಿದ್ರೆ ಓ ಇವನು ರಾಕ್ಷಸನ, ಮಹಾರಾಕ್ಷಸನ ಅಂತ ನಿಮ್ಗೆ ಅರ್ಥ ಆಗೋದು. ಹಾಗಾಗಿ ತಪ್ಪಿತಸ್ಥರನ್ನ ನೀವೇನು ತಪ್ಪಿಸೋದಕ್ಕಾಗೋದಿಲ್ಲ. ನಾನು ನಿಮ್ಗೆ ಅಧಿಕಾರಿಗಳಿಗೆ, ಸಾಮಾನ್ಯ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ನಿಧಾನವಾಗಿ ಹೋದ್ರೂ ಕೂಡ ಕೇಸನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇದ್ದೀನಿ. ಅದನ್ನ ಅರ್ಥ ಮಾಡಿಕೊಂಡು ತಾವುಗಳು ಏನ್ ಮಾಡ್ತಿರೋ ನೋಡಿ. ಮುಂದಕ್ಕೆ ಇಲ್ಲಿ ತನಕ ಆಗಿರೋದು ಬಿಡಿ. ಅದರಲ್ಲೂ ಕೂಡ ನೀವು ಸೇಫ್ ಆಗೋದಕ್ಕೆ ಏನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ. ನಾನು ಮನಸ್ಸು ಮಾಡಿದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೆ ನಿಮ್ ಮೇಲೆ ದೂರು ಕೊಡ್ಬೋದಿತ್ತಲ್ವಾ? ಆ ಸಬ್ ಇನ್ಸ್ಪೆಕ್ಟರ್ ಮೇಲೆ ದೂರು ಕೊಡ್ಬೋದಿತ್ತಲ್ವಾ? ನಾನು ಮಾಡಿಲ್ಲ ಅಂತಂದ್ರೆ ಏನಕ್ಕೆ ಮಾಡಿಲ್ಲ? ಅವರ ತಂದೆ ತಾಯಿಗಳು ನನಗೆ ನೆನಪಾಗ್ತಾರೆ, ಯಾವ ರೀತಿ ಓದಿಸಿದ್ರು, ಏನೇನ್ ಮಾಡ್ಕೊಂಡ್ ಬಂದು ಆ ಉದ್ಯೋಗದಲ್ಲಿ ಕೂತಿದ್ರು, ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ ನಾನು ನೋಡಿದ್ರೆ ನೀವು ತಪ್ಪಿತಸ್ಥರನ್ನ ತಪ್ಪಿಸೋದಕ್ಕೆ ನೋಡ್ತಾ ಇದ್ದೀರಾ. ಇದೆಲ್ಲ ಸರಿಯಾದ ಪದ್ಧತಿ ಅಲ್ಲ. ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಮಾಡೋದನ್ನ ಕಳೀರಿ. ಯಾವನ ಕೈಯಿಂದನೂ ಸಾಧ್ಯ ಇಲ್ಲ ಕಲಿಯುಗದ ನರರೂಪ ರಾಕ್ಷಸರು ತಪ್ಪಿಸ್ಕೊಳ್ಳೋದು. ನನ್ನ ಹಿಂದೆ ಸೂಟ್ ಕೇಸ್ ಇಸ್ಕೊಂಡು ತಿರುಗ್ತಾ ಇದ್ದಾರೆ, ದೊಡ್ಡ ಸೂಟ್ ಕೇಸು. ನೀವು ಇಸ್ಕೊಂಡಿರೋ ಚಿಲ್ಡ್ರೆ. ನನಗೆ ದೊಡ್ಡ ಆಮಿಷ ಇದೆ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನನಗೆ ಸಮಾಜದಲ್ಲಿ ಬದಲಾವಣೆ ಮುಖ್ಯ, ಮುಂದಿನ ಭವಿಷ್ಯತ್ ಮುಖ್ಯ, ನ್ಯಾಯ ಮುಖ್ಯ, ಧರ್ಮ ಮುಖ್ಯ. ಹಾಗಾಗಿ ಅರ್ಥ ಮಾಡ್ಕೊಂಡು ತಾವುಗಳು ಕೆಲಸ ಮಾಡಿ. ನಾನೇನು RT ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ರಿಪ್ಲೈ ಬರಲಿ, ನನಗೆ ಆ ಡಾಕ್ಯುಮೆಂಟ್ಸ್ ಕೊಡಿ.
ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ನಾವು ನೋಡ್ತಾ ಇರೋದು. ನಮ್ಗೆ ದುಡ್ಡು ಮೇಲೆ ಆಸೆ ಇಲ್ಲ. ಜೈ ಶ್ರೀರಾಮ್. ಧನ್ಯವಾದಗಳು. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.